ಬಾಸ್ ಎಲ್ಲೋಯ್ತಾನ? ಮನು ಇನ್ನೇನು ಕುಡಿತಾನಕ್ಕ? ದೊರೆ ಕಣ್ಣಲ್ಲಿ ನೀರು ಬರಿಸ್ತಾ ಇದೆಯಲ್ಲ, ನೀನು ಒಬ್ಳು ತಾಯೇನೆ? ಆದಿ, ನೀನ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ನನ್ನ ವಾರಸ್ದಾರನ್ಗೆ ಬೋರಮ್ಮ ಹಾಲು ಕುಡಿಸ್ತಾಳೆ. ಮಾದಪ್ಪನ್ ಸೊಸೆ ಅವಳು. 1 ತಿಂಗಳ ಹಿಂದೆ ಹೆರಿಗೆ ಆಗಿದೆ. ಕೈಯಲ್ಲಿ ಬಿಡ್ಗಾಸು ಇಲ್ಲ. ದುಡ್ಡು ಬಿಸಾಕಿದ್ರೆ ದಿನ ಬಂದು ಹಾಲು ಕುಡಿಸ್ಬಿಟ್ಟು ಹೋಗ್ತಾಳೆ. ಹೋಗ್, ಒಳ್ಳೆ ಕರ್ಕೊಂಬ. ಏನೋ ನಾ ಮಾತಾಡ್ಕೊಂಡ್ ಬರೋದ? ಹೌದು, ನೀನೇ ಮಾತಾಡ್ಕೊಂಡು ಬರ್ಬೇಕು. ಏಯ್, ಯಾಕೋ ಆಗಲ್ಲ? ಯಾಕಾಗಲ್ಲ? ನನ್ನ ವಾರಸ್ದಾರ ಬರೀ ಹೋಟೆಲ್ ಇದ್ದಾನೆ. ಹೋಗು, ಹೋಗಿ ಕರ್ಕೊಂಡು ಬಾಂದೆ. ರೀ ಹೋಗ್ರಿ, ಅಬ್ಬೆ ಅಷ್ಟೊಂದು ಕೇಳ್ಕೊತಿದ್ದಾರೆ, ಹೊರಡಿ. ಏನೋ ಅಪ್ಪು, ನಾನು ಅಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ನಿನ್ನ ಪಾಡಕ್ಕೆ ನೀನು ಆಟ ಆಡ್ತಾ ಇದೀಯಾ. ನೋಡೋ ಇಲ್ಲಿ ಬಂಗಾರ, ನೀನು ನನ್ನ ಯಜಮಾನ ಅಲ್ವಾ? ಆಮೇಲೆ ಕಥೆಲಿ ಏನಾಯ್ತು ಹೇಳು ನೋಡೋಣ. ಸರಿ, ನಾನೇ ಹೇಳ. ನಾನೇ ಯಜಮಾನ, ನನ್ನನ್ನು ತಡೆಯೋದಿಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಅಪ್ಪನಪ್ಪ ಹೇಳಿದ್ರು. ಆಗ ಅಪ್ಪು ಅಜ್ಜಿ ಇದಾರಲ್ಲ, ನೀನ್ ಯಜಮಾನ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಯಜಮಾನ ಆಗೋದು ಇವನು ಅನ್ಬಿಟ್ರು. ಆಗ ಅಪ್ಪನ ಅಪ್ಪ ಇದಾರಲ್ಲ, ಜೋರಾಗಿ ನಗಕ್ ಶುರು ಮಾಡಿದ್ರು. ಇವನ್ ಯಜಮಾನ ಆಗ್ತಾನ? ಇವನ್ ಯಜಮಾನ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ಅದು ಹೇಗೆ ಯಜಮಾನ ಆಗ್ತಾನೆ ಅಂತ ನಾನು ನೋಡ್ತೀನಿ. ಆಮೇಲೆ ಏನಾಯ್ತು ಗೊತ್ತಕ್ಕಂದ? ಅಪ್ಪನಪ್ಪ ಜೀಪ್ ತಗೊಂಡು ರಾಕ್ಷಸಿನ ಹುಡ್ಕೋದಕ್ಕೆ ಝುಮ್ 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 ಅಂತ ಹೊರಟೇ ಬಿಟ್ರು. ಅದೇನು ಮಾಡಬೇಕೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳೋ. ಹೇಳ್ತೀನಣ್ಣ, ನಾನು ಹೇಳದ್ನ ಸರಿಯಾಗಿ ಕೇಳಿಸ್ಕೊ.
ಅದೃಷ್ಟ ಹುಡಿಕೊಂಬಂದಿದೆ ಮಾದಪ್ಪ. ಜಾಸ್ತಿ ಮಾತಾಡ್ದೆ ಒಪ್ಕೊ ಅಂತೇಳು. ಎಷ್ಟು ತಂದಿದೆಯಾ ದುಡ್ಡು? ಎಷ್ಟು ಮಾತಾಡಿದ್ವಾ ಅಷ್ಟೇ ತಂದಿದ್ದೀನಿ, ತಗೋ. ಆದರೆ ಕೆಲಸ ಮಾತ್ರ ಸರಿಯಾಗಬೇಕು. ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ಬೇಕು, ಮತ್ತು ಯಾವತ್ತೂ ಹಸಿವೆ ಆಗಬಾರ್ದು. ಇದೇ ನಿನ್ನ ಬಂಡವಾಳ. ಇದನ್ನೇನು ಮಾಡಬೇಕು ಅಂತ ಆಗಲೇ ಹೇಳಿದ್ದೀನಲ್ಲ, ನಾನು ಹೇಳ್ದಂಗೆ ನಡಿಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಮಗು ಎಲ್ಲಿದೆ? ನಾನೇ ಕರ್ಕೊಂಡು ಹೋಗ್ತೀನಿ, ನಡಿ ನನ್ನ ಜೊತೆ. ಆಮೇಲೆ ಏನಾಯ್ತು ಗೊತ್ತಾ ಕಂದ? ಆ ಆಂಜನೇಯ ರಾಕ್ಷಸಿ ಪೂತನಿನ್ ಕರ್ಕೊಂಡು ಪುಟ್ಟ ರಾಜ್ಕುಮಾರನ್ ಮನೆಗೆ ಬಂದ. ಆದಿ ಯಾಕೋ ಬರ್ಲಿಲ್ಲ? ಎಲ್ಲಿ ಅವನು? ಅದು ದಣಿಗಳ ಗಾಡಿ. ಆದಿತ್ಯ ಎಲ್ಲಿ ಅಂತ ಕೇಳ್ದೆ. ಅದೇ ಅದೇ ಚಿಕ್ಕ ದಣಿಗಳು ಬರ್ತಿದ್ರಲ್ಲ, ಗಾಡಿ ಹಾಳಾಯಿತು. ಅದನ್ನ ಸರಿ ಮಾಡ್ತಾ ಅಲ್ಲೇ ಇದ್ದಾರೆ. ಅದನ್ನ ಹೇಳೋಗೋಣ ಅಂತಲೇ ಬಂದೆ ಅಬ್ಬೆ. ನಾನು ಬರ್ತೀನಿ. ಬೋರಮ್ಮ, ಹುಷಾರಾಗಿದೆಯಾ? ಹ್ಞೂ ಅಮ್ಮೋರೆ, ನನಗೇನಾಗಿದೆ? ನಾ ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ಒಳಗಡೆ ವಾರಸ್ದಾರ ಇದ್ದಾನೆ, ಅವನಿಗೆ ಹೊಟ್ಟೆ ತುಂಬ ಹಾಲು ಕುಡಿಸು. ಅವನು ಒಂದಿನೂ ಹಸಿವಿನಿಂದ ಒದ್ದಾಡಬಾರ್ದು. ನೀನು ಪುಣ್ಯವಂತೆ, ದೊರೆಗಳಿಗೆ ಹಾಲು ಕುಡಿಸೋ ಸೌಭಾಗ್ಯ ಸಿಕ್ಕಿದೆ. ಆ ಮಗುನ ಇಲ್ಲಿ ಕೊಡಕ್ಕ? ಯಾಕೆ? ಕೊಡಕ್ಕ ಹೇಳ್ತೀನಿ. ಇಲ್ಲ, ನಾನು ಕೊಡಲ್ಲ. ಕೊಡಕ್ಕ ಹೇಳ್ತೀನಿ. ಸಾಕು ಪುಟ್ಟ. ಅಷ್ಟುನಾ? ನಾನು ಬಂದಿದ್ದೀನಲ್ಲ, ನಾನು ನಿನಗೆ ಹಾಲು ಕುಡಿಸ್ತೀನಿ. ಅಕ್ಕ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಯಾಕೆ? ಮಗಿಗೆ ಹಾಲು ಕುಡ್ಸೋದು ಬೇಡವಾ? ಎಲ್ಲರೂ ಒಂಚೂರು ಹೊರಗಡೆ ಹೋಗಿ. ನಾನು ಯಾಕೆ ಆಚೆ ಹೋಗ್ಬೇಕು? ನಾವೆಲ್ಲ ಹೆಂಗಸ್ರೆ ತಾನೆ, ನೀವಿಲ್ಲೇ ಹಾಲು ಕುಡಿಸಿ. ಬೇಕಿದ್ರೆ ನಾವು ಆ ಕಡೆ ತಿರ್ಕೋತೀವಿ, ನಾನು ಹೋಗಲ್ಲ. ಬಾನಿ, ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಇಲ್ಲಿ ಯಾರು ಇರಬಾರ್ದು.
ದೃಷ್ಟಿ ಆಗತ್ತೆ. ಅದರಲ್ಲೂ ನಿನ್ನ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ನೀನಂತೂ ಇಲ್ಲಿ ಇರೋ ಹಾಗೆ ಇಲ್ಲ. ಯಾಕೆಂದ್ರೆ ನಿನ್ ದೃಷ್ಟಿನೇ ಅಂತ ಹಾಕಿ ಅವಳು ಎದೆ ಹಾಲು ಬತ್ ಹೋದ್ರೆ ಮಕ್ಕಳ ಬನ್ನಿ ಆಟ ಆಡ್ಕೊ ಹೋಗಿ. ಬಾನಿ ನಡಿ. ನೋಡಿ ಅಂದೆ. ಆಮೇಲೆ ಆ ಪೂತನಿ ಏನು ಮಾಡಿದ್ಲು ಗೊತ್ತಾ ಕಂದ? ವಿಷದ ಹಾಲನ್ನ ನಾಯಿ ಮರಿಗೆ ಕುಡ್ಸಿದ್ಲು. ವಿಷದ ಹಾಲು ಕುಡ್ದು ನಾಯಿ ಮರಿ ಬದುಕತ್ತಾ? ಬದುಕಲ್ಲ. ನಾಯಿ ಮರಿನ ಬದುಕ್ಸೋದಕ್ಕೆ ಯಾರಾದ್ರೂ ಬರ್ತಾರಾ? ಯಾರೂ ಬರಲ್ಲ. ಆಮೇಲೆ ನಾಯಿ ಮರಿ ಸತ್ ಹೋಗುತ್ತೆ. ಸಾಯ್ಬೇಕು, ಸತ್ ಹೋಗ್ಬೇಕು. ಕುಡಿ ಕುಡಿ. ಏನು ಅಪ್ಪು, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀನ್ ನನ್ನ ನೋಡ್ತಾನೆ ಇಲ್ಲ. ನಿನ್ ಪಾಡಕ್ ನೀನ್ ಆಟ ಆಡ್ತಾನೆ ಇದ್ಯಾ. ನಾನು ಈ ಪೂತನಿ ಕೆಲಸ ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡ ಮಗನೇ. ನಾನು ಏನು ಮಾಡಲಿ? ನಿಮ್ಮ ಮನೆಯವ್ರು ಏನು ಹೇಳಿದ್ರು ಅದನ್ನು ನಾನು ಮಾಡಿರೋದು. ನಿಂಗೆ ಇನ್ನೊಂದು ಸತ್ಯ ಇಲ್ಲ, ನಾನು ನಿನಗೆ ಈ ನೀಚರಿಂದ ಮುಕ್ತಿ ಕೊಡ್ತಿದ್ದೀನಿ ಕಂದ.
ವಾರಸ್ದಾರನಿಗೆ ಹಾಲು ಕುಡ್ಸಿದ್ಯಾ? ಹೊಟ್ಟೆ ತುಂಬ ಹಾಲು ಕುಡ್ದ್ನಾ? ಹ್ಞೂ ಅಮ್ಮೋರೆ. ಸರಿ ನೋಡು, ನೀನು ದಿನ ಬರಬೇಕು. 3-4 ಸತಿನಾದರೂ ಅವನಿಗೆ ಹಾಲು ಕುಡಿಸ್ಬೇಕು. ನೀ ಹಾಲು ಕುಡಿಸೋದನ್ನ ನೋಡಿ ಆದರೂ ಬಾನಿಗೆ ಹಾಲು ಊಟತ್ತ ಅಂತ ನೋಡೋಣ. ತಗೋ ಈ ದುಡ್ಡು, ಎಷ್ಟು ಬೇಕಾದರೂ ಕೇಳು, ಸಂಕೋಚ ಪಟ್ಕೋಬೇಡ. ನನ್ನ ವಾರಸ್ದಾರ ಸಂತೋಷವಾಗಿರ್ಬೇಕು, ಅದು ನನಗೆ ಮುಖ್ಯ, ಗೊತ್ತಾಯ್ತಾ? ನೋಡಿದ್ಯಾ ಎಷ್ಟು ನೆಮ್ಮದಿಯಾಗಿ ಮಲಗಿದಾನೆ ಅಂತ? ಪಾಪ, ಎಷ್ಟು ದಿನ ಆಗಿತ್ತೋ ಕಣ್ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಹಾಲು ಕುಡ್ದು. ಮಕ್ಕಳು ನಿದ್ದೆ ಮಾಡಬೇಕು ಅಂದ್ರೆ ಹೊಟ್ಟೆ ತುಂಬಿರ್ಬೇಕು. ಅಜ್ಜಿ, ನಾನು ಒಳಗೆ ಹೋಗ್ಲಾ? ಹೋಗು, ಆದರೆ ಗಲಾಟೆ ಮಾಡಬಾರ್ದು. ಅವನು ತುಂಬ ದಿನ ಆದಮೇಲೆ ನಿದ್ದೆ ಮಾಡ್ತಾ ಇದ್ದಾನೆ. ಅವನ ನಿದ್ದೆನ ಹಾಳು ಮಾಡಬಾರ್ದು, ಸರಿನಾ? ಕೆಟ್ಟ ಮುಖ ಹಾಕೊಂಡು ನನ್ನ ಮುಂದೆ ನಿಂತ್ಕೋಬೇಡ. ಅಲ್ಲ ಬಾನಿ, ಹಾಲು ಬರ್ತಾ ಇಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಬೋದಾಗಿತ್ತು ತಾನೇ? ನಾನೇನ್ ನಿನಗೆ ಬೈರಿನಾ? ಏನಾದ್ರೂ ಒಂದು ಉಪಾಯ ಹೇಳ್ತಿದ್ದೆ. ಸತ್ಯ ಹೇಳ್ಬಿಟ್ಟಿದ್ರೆ ನಾನೇನ್ ನಿನ್ನ ಸಾಯಿಸ್ಬಿಡ್ತಿದ್ನಾ? ಸರಿ ಸರಿ, ನಾಳೆಯಿಂದ ಒಳ್ಳೆ ತುಪ್ಪದಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ತೀನಿ. ದಿನ ಒಂದೊಂದು ಬಟ್ಲು ತಿನ್ನು, ಹಾಲು ಹುಟ್ಟತ್ತೆ. ಹಂಗೂ ಒಂದು ವೇಳೆ ಹಾಲು ಹುಟ್ಟಲಿಲ್ಲ ಅಂದರೆ ವೈದ್ಯರ ಹತ್ರ ಹೋದ್ರಾಯ್ತು. ಅಕ್ಕ, ನೆನ್ನೆ ನೀನು ಅಮ್ಮನ ಹತ್ರ ಈಶ್ವರನ್ ಕತ್ತು ಯಾಕೆ ನೀಲಿ ಆಗುತ್ತೆ ಅಂತ ಕೇಳಿದಾಗ ಅಮ್ಮ ಏನಂದ್ರು? ಸುಮ್ಮನಿರೆ, ಗಲಾಟೆ ಮಾಡಬೇಡ, ಅಜ್ಜಿ ಬೈತಾರೆ. ಅಯ್ಯೋ, ಅಜ್ಜಿ ಏನು ಬೈಯಲ್ಲ, ಹೇಳಕ್ಕ. ಅದು ಸಮುದ್ರ ಮಥನ ಮಾಡುವಾಗ ವಿಷ ಬರುತ್ತೆ. ಆಗ ಈಶ್ವರ ಆ ವಿಷನೆಲ್ಲ ಕುಡಿದು ಎಲ್ರೂ ಕಾಪಾಡ್ತಾನೆ. ಅದಕ್ಕೆ ಅವನ ಕತ್ತು ನೀಲಿ ಆಗತ್ತೆ. ನೀಲಿ ಆದ್ರೆ ಏನಂತೆ, ಅವನೆಲ್ರಿಗೂ ಒಳ್ಳೇದಾಗೋ ಥರನೇ ಮಾಡ್ತಾನೆ. ಅಕ್ಕ ಬಾಯಿ ನೋಡು, ನಮ್ಮ ಮನೂನು ಎಲ್ರಿಗೂ ಒಳ್ಳೇದು ಮಾಡ್ತಾನಲ್ವಾ? ನೋಡು, ಅವನ ಮನು ನೀಲಿ ಆಗ್ತಾನೇ ಇದೆ. ಹೌದು ಕಣೆ, ನಮ್ಮ ಮನೂ ನೀಲಿ ಆಗ್ತಿದ್ದಾನೆ. ಅವನ ಮೈ ಮೇಲೆ ದೇವ್ರು ಬರ್ತಿರ್ಬೇಕು, ಆ ಈಶ್ವರ ದೇವ್ರೇ ಬರ್ತಿರ್ಬೇಕು. ಹ್ಞೂ ಅಕ್ಕ, ಆ ದೇವ್ರೇ ನಮ್ಮನೆಗೆ ಬಂದರೆ ಎಷ್ಟು ಚಂದ ಅಲ್ವಾ? ಅಮ್ಮ ಅಮ್ಮ ಅಮ್ಮ, ಗಲಾಟೆ ಮಾಡಬೇಡ, ಅಜ್ಜಿ ಬೈತಾರೆ. ಇಲ್ಲಮ್ಮ, ಇನ್ಮೇಲೆ ಅಜ್ಜಿನೂ ಬೈಯಲ್ಲ, ಯಾರು ಬೈಯಲ್ಲ. ಯಾಕೆ ಗೊತ್ತಾ, ನಮ್ಮನು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಒಳ್ಳೇದು ಮಾಡ್ತಾನಾ? ಹೂ ಕಂದ, ಒಳ್ಳೇದು ಮಾಡ್ತಾನೆ. ಮನು ಎಲ್ಲಾರ್ಗೂ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಅವನು ಈ ಮನೆಗೆ ಬಂದಿರೋದು. ನಾಳೆ ಈ ಸಿಂಹ ವಂಶದ ದೊರೆ ಆಗ್ತಾನೆ ನೋಡು, ಆಗ ಅವನು ಎಲ್ಲಾರ್ಗೂ ಒಳ್ಳೇದು ಮಾಡ್ತಾನೆ. ಅಯ್ಯೋ ಅಮ್ಮ, ನೀನೊಬ್ಳು. ನಮ್ಮನು ದೊರೆ ಮಾತ್ರ ಅಲ್ಲ, ಈಶ್ವರ ದೇವರು ಆಗ್ತಾನೆ. ಏನು, ಈಶ್ವರ ದೇವ್ರಾ? ಈಶ್ವರ ದೇವರು. ಏನೇ ಹಾಗಂದ್ರೆ, ಮನು ದೇವರಾಗೋದಂದ್ರೇನು? ನಮ್ಮ ಮನು ಮೈ ನೀಲಿ ಆಗ್ತಿದೆ ಅಮ್ಮ. ಈಶ್ವರನ್ ಕತ್ತು ನೀಲಿ ಆಗಿತ್ತಲ್ವಾ, ಹಾಗೆ ನಮ್ಮ ಮನು ಮೈನೂ ನೀಲಿ ಆಗ್ತಿದೆ.